ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬೇಡದೇ ಇರುವಂತ ಬಟ್ಟೆಗಳನ್ನೆಲ್ಲ ಬಳಸ್ಕೊಂಡು ಒಂದು ಸುಂದರವಾದ ಡೋರ್ ಮ್ಯಾಟ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇವತ್ತಿನ ಒಂದು ಡೋರ್ ಮ್ಯಾಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಳೆ ಪಿಲ್ಲೋ ಕವರ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ಹಳೆ ಬಟ್ಟೆಗಳ ಈ ರೀತಿಯ ಸ್ಟ್ರಿಪ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಇಲ್ಲಿರುವಂತ ಎಲ್ಲಾ ಸ್ಟ್ರಿಪ್ಸ್ ಗಳ ಅಳತೆ ಹೆಚ್ಚು ಕಡಿಮೆ 2.25 ಇಂಚ್ ಆಗುವಷ್ಟು ಇದೆ. ಸೊ ಉದ್ದ ಹೆಚ್ಚು ಕಡಿಮೆ ಇದೆ ಇಲ್ಲಿ, ಬಟ್ ಅಗಲ ಮಾತ್ರ ಎಲ್ಲವೂ 2.25 ಇಂಚು ಅಥವಾ 2.5 ಇಂಚು ಈ ರೀತಿಯಾಗಿ ಇದೆ. ಈಗ ನಾನೇನ್ ಮಾಡ್ತೀನಿ, ಪಿಲ್ಲೋ ಕವರ್ ಅನ್ನ ಈ ರೀತಿಯಾಗಿ ಸಪರೇಟ್ ಮಾಡಿ ತೆಕ್ಕೊಂಡ್ ಬಿಡ್ತೀನಿ. ಸೊ ಒಂದ್ ಪಾರ್ಟ್ ಅನ್ನ ಮಾತ್ರ ನಾನು ಇಲ್ಲಿ ಇಟ್ಕೊಂಡು ಅದ್ರ ಮೇಲೆ ಈ ಸ್ಟ್ರಿಪ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಅದನ್ನ ಹೇಗೆ ಅಟ್ಯಾಚ್ ಮಾಡ್ತೀನಿ ಅನ್ನೋದು ನಿಮ್ಗೆ ನೆಕ್ಸ್ಟ್ ಇಲ್ಲಿ ವಿಡಿಯೋದಲ್ಲಿ ಕಾಣಿಸುತ್ತೆ. ಈ ಪಿಲ್ಲೋ ಕವರಿನ ಇನ್ನೊಂದು ಪೀಸ್ ಅನ್ನ ಹಾಗೆ ಇಟ್ಕೊಳ್ಬೇಕು, ಅದು ನೆಕ್ಸ್ಟ್ ನಮ್ಗೆ ಯೂಸ್ ಆಗತ್ತೆ, ಅದನ್ನ ಹೇಳ್ತೀನಿ. ಈಗ ನಾನು ಮಧ್ಯದಲ್ಲಿ ಒಂದು ಉದ್ದವಾಗಿರುವಂತ ಯಾವುದೇ ಸ್ಟ್ರಿಪ್ ಇದೆಯಾ ಅದನ್ನ ಆಯ್ಕೆ ಮಾಡ್ಕೊಂಡು ಈ ರೀತಿಯಾಗಿ ಆ ಪಿಲ್ಲೋ ಕವರಿನ ಮಧ್ಯಕ್ಕೆ ಕರೆಕ್ಟ್ ಆಗಿ ಪಿನ್ ಅಪ್ ಮಾಡ್ಕೊಂಡು ಮೊದಲಿಗೆ ಅದನ್ನ ಸ್ಟಿಚ್ ಮಾಡ್ಕೊಂಡ್ ಬಿಡ್ಬೇಕು. ಎರಡು ಸೈಡು ಇದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾನಿಲ್ಲಿ ಪಿನ್ ಎಲ್ಲ ತೆಗ್ದಿದ್ದಾಯ್ತು. ಸೊ ಈಗ ಅದರ ಪಕ್ಕನೆ ಒಂದೊಂದೇ ಸ್ಟ್ರಿಪ್ಸ್ ಅನ್ನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ನೋಡಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದ್ದಿಲ್ಲ. ಸೊ ಇದೇ ಪ್ರಕಾರವಾಗಿ ನನ್ನ ಹತ್ರ ಇರುವಂತ ಎಲ್ಲಾ ಸ್ಟ್ರಿಪ್ಸ್ ಅನ್ನ ಅಟ್ಯಾಚ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಮಧ್ಯದಲ್ಲಿ ಏನ್ ಸ್ಟ್ರಿಪ್ ಅಟ್ಯಾಚ್ ಮಾಡಿದ್ನಲ್ಲ ಅದರ ಪಕ್ಕಕ್ಕೆ, ಈ ಕಡೆ ಪಕ್ಕಕ್ಕೆ ಇರುವಂತ ಅಷ್ಟು ಪಿಲ್ಲೋ ಕವರಿನ ಬಟ್ಟೆ ಏನ್ ಕಾಣಿಸ್ತಿತ್ತು ಅದನ್ನ ಕಟ್ ಮಾಡಿ ಸಪರೇಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಈ ಸ್ಟಿಚಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನ್ ಮಾಡ್ಬೇಕು ಅಂದ್ರೆ, ಪಿಲ್ಲೋ ಕವರ್ ಅಲ್ಲಿ ಮಧ್ಯದಲ್ಲಿ ಒಂದು ಲಾಂಗ್ ಸ್ಟ್ರಿಪ್ ಅನ್ನ ಅಟ್ಯಾಚ್ ಮಾಡ್ಬೇಕು. ಅದಾದ ನಂತರ ಒಂದ್ ಪಕ್ಕಕ್ಕೆ ಇರುವಂತ ಪಿಲ್ಲೋ ಕವರ್ ಅನ್ನ ಕಟ್ ಮಾಡ್ಕೊಂಡ್ ಬಿಡ್ಬೇಕು. ನೋಡಿ ಇವಾಗ ಇಲ್ಲಿ ಇದಿಷ್ಟು ಒಂದ್ ಭಾಗ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ಎಕ್ಸ್ಟ್ರಾ ಬಟ್ಟೆ ಏನ್ ಕಾಣಿಸ್ತಿದೆ ಅದನ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ ಬಿಡ್ತೀನಿ. ಈಗ ನಮ್ಗೆ ಒಂದು ಪೀಸು ಇಲ್ಲಿ ರೆಡಿ ಸಿಕ್ಕಿದೆ. ಹಾಗೆ ಈ ಪಿಲ್ಲೋ ಕವರ್ ಏನ್ ಇನ್ನೊಂದು ಕಟ್ ಮಾಡಿದ ಪೀಸ್ ಏನಿದೆ ಅದನ್ನ ಇವಾಗ ನಾನು ತಗೊಳ್ತೀನಿ. ಅದನ್ನ ತಗೊಂಡ್ಬಿಟ್ಟು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಆ ಕಡೆ ಪಾರ್ಟ್ ಅನ್ನ ಹೀಗೆ ಹೇಗ್ ಸ್ಟಿಚ್ ಮಾಡಿದ್ನೋ ಅದಲ್ಲದೆ ಈ ರೀತಿಯಾಗಿ ಇದ್ರಲ್ಲಿ ನಾನು ಸ್ಟ್ರೈಟ್ ಸ್ಟಿಚ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಸೊ ಈ ತರ ತುದಿವರೆಗೂ ಸ್ಟ್ರೈಟ್ ಆಗಿ ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಿಮ್ಮ ಹತ್ರ ಯಾವುದೇ ಒಂದು ಹಳೆ ಬಟ್ಟೆ ಸ್ಟ್ರಿಪ್ಸ್ ಎಲ್ಲ ಇದ್ರೆ ಅದನ್ನ ಎಸೆಯೋದು ಬೇಕಾಗೋದಿಲ್ಲ. ಈ ರೀತಿಯಾಗಿ ನಾವು ಅದನ್ನ ಉಪಯುಕ್ತವಾದ ವಸ್ತುಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಬಹುದು. ಈ ರೀತಿ ಹಲವಾರು ವಿಡಿಯೋಸ್ ನನ್ನ ಚಾನಲ್ ಅಲ್ಲಿ ಇದೆ, ನೀವು ಚೆಕ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ಕಟ್ ಮಾಡಿದ್ದಾಯ್ತು. ಇವಾಗ ನೋಡಿ ಈ ರೀತಿಯಾಗಿ ಪಿಲ್ಲೋ ಕವರ್ ಇಂದ 2 ಪೀಸಸ್ ರೆಡಿ ಆಯ್ತು, ಬಟ್ ಕಾಂಟ್ರಾಸ್ಟ್ ಬಣ್ಣದ ಬಟ್ಟೆಗಳೊಂದಿಗೆ ರೆಡಿ ಆಗಿದೆ. ಈಗ ಮತ್ತೆ ನಾವು ಕಟ್ ಮಾಡಿದಲ್ಲಿನೇ ಇದನ್ನ ಈ ರೀತಿಯಾಗಿ ಇಟ್ಕೊಂಡು ಜೋಡಿಸ್ಬೇಕು. ಈಗ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕಿ ಇವೆರಡನ್ನು ನಾನು ಜೋಡಿಸ್ಕೊಳ್ತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನೋಡಿ ಇದು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದಾಯ್ತು. ಈ ಪ್ರಕಾರವಾಗಿ ಕಾಣಿಸ್ತಾ ಇದೆ. ಸಾಮಾನ್ಯವಾಗಿ ನಾವು ಮ್ಯಾಟ್ ಎಲ್ಲ ಮಾಡಿದಾಗ ಪೈಪಿಂಗ್ ಮಾಡಿ ಫಿನಿಶ್ ಮಾಡೋದಿರತ್ತೆ, ಬಟ್ ಈ ಮೆಥಡ್ ಅಲ್ಲಿ ಇದು ಪಿಲ್ಲೋ ಕವರ್ ಆಗಿರೋದ್ರಿಂದ ಈಗ ಇದನ್ನ ಈ ರೀತಿಯಾಗಿ ಸೀದಾ ಇಟ್ಕೊಂಡು 3 ಕಡೆಗೂ ನಾನು ಸ್ಟಿಚ್ ಅನ್ನ ಹಾಕೊಳ್ತೀನಿ. ನಂತರ 4ನೇ ಪಾರ್ಟ್ ಏನು ಓಪನ್ ಇತ್ತು ಅಲ್ಲಿಂದ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ಇವಾಗ ಇದು ಒಂದು ಹೊಸದಾಗಿ ಕಾಣುವಂತ, ಅಂದ್ರೆ ಹೊಸ ರೀತಿಯಾಗಿ ಕಾಣುವಂತ ಪಿಲ್ಲೋ ಕವರ್ ಆಗಿ ಕೂಡ ನೀವು ಬೇಕಿದ್ರೆ ಯೂಸ್ ಮಾಡಬಹುದು. ನೋಡಿ ಇಲ್ಲಿ ನಾನೊಂದು ಪಿಲ್ಲೋವನ್ನ ಇನ್ಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇಷ್ಟಕ್ಕೆ ನೀವು ಇದೊಂದು ಪಿಲ್ಲೋ ಕವರ್ ಆಗಿ ಕೂಡ ಯೂಸ್ ಮಾಡಬಹುದು. ತುಂಬಾನೇ ಕಲರ್ಫುಲ್ ಆಗಿ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಪಿಲ್ಲೋ ಕವರ್ ಆಗಿ ಯೂಸ್ ಮಾಡ್ತಿಲ್ಲ, ಬದಲಾಗಿ ಇದನ್ನ ಒಂದು ಡೋರ್ ಮ್ಯಾಟ್ ಆಗಿ ಯೂಸ್ ಮಾಡ್ಬೇಕು ಅಂತ ಹೇಳಿ ನಾನು ಇವಾಗ ಆ ಪಿಲ್ಲೋವನ್ನ ತೆಗೆದ್ಬಿಟ್ಟು ಓಪನ್ ಪೋರ್ಷನ್ ಏನಿದೆ ಅಲ್ಲಿ ನಾನು 1/4 ಇಂಚು ಈ ರೀತಿಯಾಗಿ ಮಡಚ್ತಾ ಒಂದು ಲಾಂಗ್ ಸ್ಟಿಚ್ ಅನ್ನ ಹಾಕೊಳ್ತೀನಿ. ಹೀಗೆ ಮಡಚ್ಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಸ್ಟಿಚ್ ಹಾಕೊಳ್ಬೇಕು. ಅದಾದ್ಮೇಲೆ ಉಳಿದಿರುವಂತ 3 ಕಡೆಗೂ ಪ್ರೆಸ್ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಅಂದ್ರೆ ನಮ್ಮ ಸ್ಟಿಚ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಒಂದು ಪ್ರೆಸ್ ಸ್ಟಿಚ್ ಅನ್ನ ಹಾಕೊಂಡ್ರೆ ಆಯ್ತು. ಇವಾಗ ನೋಡಿ ಸುಂದರವಾದ ಡೋರ್ ಮ್ಯಾಟು ರೆಡಿ ಟು ಯೂಸ್. ಸೊ 2 ಐಡಿಯಾಸ್ ನಿಮ್ಗೆ ಕೊಟ್ಟೆ ನಾನಿಲ್ಲಿ. ಐದರ್ ಪಿಲ್ಲೋ ಕವರ್ ಆಗಿ ಯೂಸ್ ಮಾಡಬಹುದು, ಇಲ್ಲದೆ ಇದ್ರೆ ಡೋರ್ ಮ್ಯಾಟ್ ಆಗಿ.
ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ.